ಅನುಷ್ಕಾ ಶೆಟ್ಟಿ ಮದುವೆ ಫಿಕ್ಸ್ ಅಂತೆ. ಸಿಂಗಲ್ ಆಗಿ ಉಳಿತಾರೋ ನಮ್ಮ ಡಾರ್ಲಿಂಗ್ ಅಂತಿದ್ದಾರೆ ಅಭಿಮಾನಿಗಳು. ಸ್ಟಾರ್ ಹೀರೋಯಿನ್ ಅನುಷ್ಕಾ ಶೆಟ್ಟಿ ಬಗ್ಗೆ ವಿಶೇಷ ಪರಿಚಯ ಅಗತ್ಯವಿಲ್ಲ. ಯಾಕೆಂದ್ರೆ ಅವರ ಸಿನಿಮಾಗಳ ಬಗ್ಗೆ ಅವರ ಬಗ್ಗೆ ಸಾಕಷ್ಟು ಮಾತುಗಳು, ಅಷ್ಟು ವಿಭಿನ್ನ ಪಾತ್ರಗಳ ಮೂಲಕ ಗುರುತಿಸಿಕೊಂಡಂತವರು. ನಾಯಕ ನಾಗಾರ್ಜುನ ಅವರ ಸೂಪರ್ ಸಿನಿಮಾ ಮೂಲಕ ತೆಲುಗು ಇಂಡಸ್ಟ್ರಿಗೆ ಪ್ರೇಕ್ಷಕರಿಗೆ ಪರಿಚಯವಾದ ಈ ನಟಿ ಸೌತ್ ಲೇಡಿ ಸೂಪರ್ ಸ್ಟಾರ್ ಆಗಿ ಬೆಳೆದರು. 2009 ಸರಣಿ ಚಿತ್ರಗಳಲ್ಲಿ ಸಾಮಾನ್ಯ ನಾಯಕಿಯಾಗಿ ಕಾಣಿಸಿಕೊಂಡಿದ್ದ ಅನುಷ್ಕಾ ಅರುಂಧತಿ ಒಂದು ಬಿಗ್ ಹಿಟ್ ಕೊಟ್ಟು ಅಲ್ಲಿ ಟರ್ನಿಂಗ್ ಪಾಯಿಂಟ್ ಕೊಡ್ತು ಈ ಹೀರೋಯಿನ್ ಬದುಕಲ್ಲಿ. ಈ ನಡುವೆ ಸೈಜ್ 0 ಸಿನಿಮಾದಲ್ಲಿ ನಟಿಸಿ ಅಭಿಮಾನಿಗಳಿಗೆ ಕೊಂಚ ಶಾಕ್ ನೀಡಿದ್ದು, 15 ವರ್ಷಗಳ ಕಾಲ ಟಾಲಿವುಡ್ನ ಟಾಪ್ ಹೀರೋಯಿನ್ ಆಗಿ ಮುಂದುವರೆದು ಪ್ಯಾನ್ ಇಂಡಿಯಾ ಹೀರೋಯಿನ್ ಆಗಿದ್ರು. ಈಗ ಇವರಿಗೆ ಯಾವ ರೀತಿಯ ಕ್ರೇಜ್ ಇದೆ ಎಂಬುದನ್ನು ಅರ್ಥ ಮಾಡಿಸೋದು ಬೇಕಾಗಿಲ್ಲ. ಬಾಹುಬಲಿ ನಂತರ ಅನುಷ್ಕಾ ಮಾಘವತಿ ಮತ್ತು ತಿಶಿತಂ ಚಿತ್ರಗಳಲ್ಲಿ ಮಾಡಿದರೂ ಕೂಡ ಅಷ್ಟಾಗಿ ಗುರುತಿಸಿಕೊಳ್ಳಿಲ್ಲ, ಅಷ್ಟಾಗಿ ಸಿನಿಮಾಗಳು ನಿಲ್ಲಿಲ್ಲ. ಬ್ಯುಸಿಯಾಗಿರುವ ಅನುಷ್ಕಾ ಶೆಟ್ಟಿ ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ ಎಂಬ ಸುದ್ದಿ ಆಗಾಗ ವೈರಲ್ ಆಗ್ತಾ ಇತ್ತು. ಸದ್ಯ ಈಗ ಕೂಡ ವೈರಲ್ ಆಗ್ತಾ ಇದೆ. ಈ ಉದ್ಯಮಿ ಯಾರು, ಅವರ ಹಿನ್ನೆಲೆ ಏನು, ಆ ವ್ಯಕ್ತಿ ಯಾರು, ಮದುವೆ ಆಗ್ತಿರುವಂತಹ ಹುಡುಗ ಯಾರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಅಂದಹಾಗೆ ಅನುಷ್ಕಾ ಶೆಟ್ಟಿ ಮದುವೆ ಫಿಕ್ಸ್ ಆದಾಗ, ಅನುಷ್ಕಾ ಮದುವೆ ನಿಶ್ಚಯವಾದರೆ ಪ್ರಭಾಸ್ ಜೀವನ ಪರ್ಯಂತ ಒಂಟಿಯಾಗಿ ಇರ್ತಾರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ. ಅನುಷ್ಕಾ ಮದುವೆ ಬಗ್ಗೆ ಸ್ಪಷ್ಟನೆ ಕೊಡಬೇಕಿದೆ ಅಷ್ಟೇ. ಅನುಷ್ಕಾ ಶೆಟ್ಟಿ ಮದುವೆ ಸುದ್ದಿ ಆಗಾಗ ಹಿನ್ನೆಲೆಗೆ ಬರ್ತಾ ಇರುತ್ತೆ. ಇನ್ನು ಪ್ರಭಾಸ್ ಅವರ ಸಂಬಂಧಿ ಕೂಡ ಅವರು ಶೀಘ್ರ ಅದಲೇ ಮದುವೆ ಆಗ್ತಾರೆ ಅಂತ ಹೇಳಿದ್ರು. ಆದರೆ ಅವರ ಬಗ್ಗೆಯೂ ಯಾವುದೇ ರೀತಿಯ ಅಪ್ಡೇಟ್ ಹೊರಬಂದಿಲ್ಲ. ಬಹುಭಾಷಾ ನಟಿ ಅನುಷ್ಕಾ ಶೆಟ್ಟಿ ಏನ್ ಮಾಡ್ತಿದ್ದಾರಪ್ಪ ಎನ್ನುವವರು ಹೊಸ ಪೋಸ್ಟರ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಈ ಕರಾವಳಿ ಬ್ಯೂಟಿ ಹೌದು, ಬಾಹುಬಲಿಯ ದೇವಸೇನ ಸೈಲೆಂಟ್ ಆಗಿಯೇ ತಮಗಿಷ್ಟವಾದ ವಿಭಿನ್ನ ಕಥಾಹಂದ್ರವನ್ನ ಆಯ್ಕೆ ಮಾಡಿಕೊಂಡು ಸೈಲೆಂಟ್ ಆಗಿಯೇ ವರ್ಕಿಂಗ್ ಮೂಡ್ನಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳಬಹುದು. ಇತರೆ ನಾಯಕಿಯರಿಗಿಂತ ವಿಭಿನ್ನವಾಗಿ ಸ್ಕ್ರಿಪ್ಟ್ ಆಯ್ಕೆಯಲ್ಲಿ ನಿಧಾನಕ್ಕೆ ಹೆಜ್ಜೆ ಹಾಕ್ತಿರುವ ಈ ಚೆಲುವೆ ಈ ಹಿಂದೆಯೇ ಸ್ಕ್ರಿಪ್ಟ್ ಆಯ್ಕೆ ಬಗ್ಗೆ ಹೇಳಿದ್ರು. ನಾರ್ಮಲ್ ಹೀರೋಯಿನ್ ಪಾತ್ರ ಬೇಡ, ಬೇರೆ ಬೇರೆ ಸ್ಕೋಪ್ ಇರುವ ಪಾತ್ರಗಳನ್ನು ಪ್ರಯತ್ನಿಸಬೇಕು ಅಂತ. ಆದ್ದರಿಂದ ಅದೇ ಹಾದಿಯಲ್ಲಿ ಅನುಷ್ಕಾ ಶೆಟ್ಟಿ ನಡೀತಿದ್ದಾರೆ. ಅದೆಲ್ಲದರ ಹೊರತಾಗಿ ಸದ್ಯ ಅನುಷ್ಕಾ ಶೆಟ್ಟಿ ಕ್ರೇಜ್ ಜಗಲ್ ಮೂಡಿ ನಿರ್ದೇಶನದಲ್ಲಿ ಇದೀಗ ನಟಿಸ್ತಿದ್ದಾರಂತೆ. ಅದೇ ಪೋಸ್ಟರ್ನ ಅವರ ಹುಟ್ಟುಹಬ್ಬದ ದಿನವಂದು ಬಿಡುಗಡೆ ಮಾಡಿ ಅಭಿಮಾನಿಗಳಿಗೆ ಖುಷಿ ಸುದ್ದಿ ನೀಡಿದ್ದಾರೆ. ಸದ್ಯ ಅನುಷ್ಕಾ ಶೆಟ್ಟಿ ಮದುವೆ ಯಾವಾಗ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥ ವಿಚಾರ, ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುತ್ತಂಥ ವಿಚಾರ. ಯಾಕೆಂದರೆ ಹಿಂದೆ ಪ್ರಭಾಸ್ ಹಾಗೂ ಅನುಷ್ಕಾ ಶೆಟ್ಟಿ ಮಧ್ಯೆ ಏನೋ ಇದೆ, ಅವರಿಬ್ಬರು ಮದುವೆ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಭಾವಿಸಿದರು. ಬಟ್ ಯಾಕೆ ಅವರಿಬ್ಬರು ಮದುವೆ ಆಗಲಿಲ್ಲ ಅನ್ನೋದು ಗೊತ್ತಿಲ್ಲ. ಸದ್ಯ ಸಾಕಷ್ಟು ಜನರ ಬಾಯಲ್ಲಿ ಅದಿದೆ, ಮದುವೆ ಆಗ್ತಾರೆ ಅಂತ. ಬಟ್ ಈ ವಿಚಾರವಾಗಿ ಅವರು ಮಾತನಾಡಿಲ್ಲ.